ಪ್ರೈಸ್ ಲಾರ್ಡ್ ಎಲ್ಲರಿಗೂ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಈ ದಿನ ಇನ್ನೊಂದು ಅದ್ಭುತವಾದ ಸಾಕ್ಷ್ಯ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇವರು ದೇವರ ಚಿತ್ತವನ್ನೇ ತಮ್ಮ ಜೀವನವನ್ನಾಗಿ ನಿರ್ಧಾರ ಮಾಡಿಕೊಂಡಿರುವಂಥ ವ್ಯಕ್ತಿ ಡೇವಿಡ್ ಲಿವಿಂಗ್ಸ್ಟನ್ ಅನ್ನೋರು. ಇವರ ಬಗ್ಗೆ ಹೆಚ್ಚಾಗಿ ಎಲ್ಲರೂ ಕೇಳಿರ್ತೀರ. ಇವರು 1813ನೇ ಇಸ್ವಿಯಲ್ಲಿ ಸ್ಕಾಟ್ಲ್ಯಾಂಡ್ ಎನ್ನುವ ದೇಶದಲ್ಲಿ ಹುಟ್ಟಿದರು. ಇವರ ತಂದೆ ತಾಯಿ ತುಂಬ ಭಯಭಕ್ತಿಯುಳ್ಳವರಾಗಿದ್ದರು. ಮಕ್ಕಳನ್ನು ಕೂಡ ಅದೇ ರೀತಿಯಾಗಿ ದೇವರ ಒಂದು ಭಯಭಕ್ತಿಯಲ್ಲಿ ಬೆಳೆಸ್ತಾ ಬಂದರು. ಇವರ ತಂದೆ ನೀಲ್ ಲಿವಿಂಗ್ಸ್ಟನ್ ಅನ್ನೋರು ಸಂಡೇ ಸ್ಕೂಲ್ ಟೀಚರ್ ಆಗಿದ್ದರು. ಆದ ಕಾರಣ ಅವರ ಮಕ್ಕಳನ್ನು ಕೂಡ ಶ್ರೇಷ್ಠವಾದ ಭಕ್ತಿಯಲ್ಲಿ ಒಂದು ಜ್ಞಾನದಲ್ಲಿ ಬೆಳೆಸ್ತಾ ಬಂದರು. ಹೀಗೆ ಬೆಳೆಯುವಂಥ ಕ್ರಮದಲ್ಲಿ ಡೇವಿಡ್ ಲಿವಿಂಗ್ಸ್ಟನ್ ಅನ್ನೋರು ದೇವರ ಸೇವೆ ವಿಷಯದಲ್ಲಿ ಆಸಕ್ತಿಯುಳ್ಳವರಾಗಿದ್ದರು. ಅವರ ತಂದೆ ತಾಯಿ ಒಂದು ದಾರದ ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ರು. ಹಾಗಾಗಿ ಡೇವಿಡ್ ಅವರು ಕೂಡ ಅವರ ತಂದೆ ತಾಯಿ ಜೊತೆ ಅವರ 10ನೇ ವಯಸ್ಸಿನಿಂದಲೇ ದಾರದ ಮಿಲ್ಲಲ್ಲಿ ಕೆಲಸ ಮಾಡ್ತಾ, ಈ ಕಡೆ ಓದ್ತಾ, ಈ ಕಡೆ ದೇವರ ಭಯಭಕ್ತಿಯಲ್ಲಿ ಕೂಡ ಬೆಳೀತಾ ಒಂದು ಒಳ್ಳೆಯ ಮಗನಾಗಿ ಅವರ ಬೆಳವಣಿಗೆಯಲ್ಲಿ ತೋರ್ಪಡಿಸ್ಕೊಂಡ್ರು. ಹೀಗೆ ಬೆಳೆಯುವಂಥ ಕ್ರಮದಲ್ಲಿ ಡೇವಿಡ್ ಲಿವಿಂಗ್ಸ್ಟನ್ ಅನ್ನೋರಿಗೆ ವಿಜ್ಞಾನದ ವಿಷಯದಲ್ಲಿ ಸೈನ್ಸ್ ಅಂದರೆ ತುಂಬ ಆಸಕ್ತಿ ಬರುತ್ತೆ. ಆ ಆಸಕ್ತಿಯಿಂದ ಅವರು ಸೈನ್ಸ್ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ತಾ ಇರ್ತಾರೆ. ಆದರೆ ಡೇವಿಡ್ ಲಿವಿಂಗ್ಸ್ಟನ್ ಅವರ ತಂದೆಗೆ ಸೈನ್ಸ್ ಅಂದರೆ ಇಷ್ಟ ಇರಲ್ಲ. ಯಾಕೆಂದರೆ ತುಂಬ ಜನ ನಾಸ್ತಿಕರು ಸೈನ್ಸನ್ನೇ ನಂಬ್ಕೊಂಡು ದೇವರಿಲ್ಲ ಅಂತ ಹೇಳೋದ್ರಿಂದ ದೇವರಿದ್ದಾನೆ ಅನ್ನುವ ವಾದದಲ್ಲಿ ಸೈನ್ಸನ್ನು ಇಷ್ಟಪಡ್ತಿರ್ಲಿಲ್ಲ ಅವರ ತಂದೆ. ಹೀಗಾಗಿ ಡೇವಿಡ್ ಅವರು ಏನು ಅಂದ್ಕೊಂಡ್ರು ಅಂದರೆ ಸೈನ್ಸ್ ಅನ್ನೋದು ದೇವರು ಮಾಡುವಂಥ ಕೆಲಸದ ಒಂದು ವಿಧಾನ ಅಂತ ನಾನು ರುಜುವು ಮಾಡಬೇಕು. ಸೈನ್ಸ್ಗಿಂತ ದೇವರೇ ದೊಡ್ಡವನು, ದೇವರ ಕೈ ಕೆಲಸವೇ ಸೈನ್ಸ್ ಆಗಿದೆ ಅನ್ನೋದನ್ನು ನಾನು ಎಲ್ರಿಗೂ ಕೂಡ ತಿಳಿಯಪಡಿಸ್ಬೇಕು ಅಂತ ಡೇವಿಡ್ ಲಿವಿಂಗ್ಸ್ಟನ್ ಅನ್ನೋರು ಸೈನ್ಸ್ ಬಗ್ಗೆ ಹೆಚ್ಚಾಗಿ ಅಧ್ಯಯನ ಮಾಡಿದರು. ಅದೇ ರೀತಿಯಾಗಿ ಅವರು ನಾನು ಡಾಕ್ಟ್ರು ಕೂಡ ಆಗಬೇಕಂತ ಆಸೆ ಉಳ್ಳವರಾಗಿ ಅದೇ ಆಸೆಯ ಪ್ರಕಾರವಾಗಿ ಅವರು ಕಷ್ಟಪಟ್ಟು ಓದಿ ಡಾಕ್ಟ್ರು ಕೂಡ ಆದರು. ಅವರು ಬಡತನದ ಕುಟುಂಬದಲ್ಲಿ ಬೆಳೆದರೂ ಸಹ ತಂದೆ ತಾಯಿಯ ದೃಷ್ಟಿಯಲ್ಲಿ ಒಳ್ಳೆಯ ಮಗನಾಗಿ, ದೇವರ ದೃಷ್ಟಿಯಲ್ಲಿ ಒಳ್ಳೆಯ ಮಗನಾಗಿ, ತಂದೆ ತಾಯಿಗೆ ಚಿಕ್ಕಂದಿನಿಂದಲೇ ಸಹಕಾರ ಮಾಡ್ತಾ ಒಳ್ಳೆಯ ಓದಿಂದ ಡಾಕ್ಟರೇಟ್ ತಗೊಂಡು ಅವರು ಡಾಕ್ಟರ್ ಆದಮೇಲೆ ಮಿಷನರಿ ಡಾಕ್ಟರ್ ಆಗಿ ಚೈನಾ ದೇಶಕ್ಕೆ ಹೋಗಬೇಕಂತ ಅವರು ಆಲೋಚನೆ ಮಾಡ್ತಾರೆ. ಹೀಗೆ ಚೈನಾ ದೇಶಕ್ಕೆ ಹೋಗುವಂಥ ಕ್ರಮದಲ್ಲಿ ಅವರಿಗೆ ಒಬ್ಬರ ಪರಿಚಯವಾಗುತ್ತೆ. ಅವ್ರು ಹೇಳ್ತಾರೆ, ಚೈನಾ ದೇಶಕ್ಕಿಂತ ಆಫ್ರಿಕಾ ದೇಶದಲ್ಲೇ ದೇವರ ಒಂದು ಸೇವೆಯ ಅವಶ್ಯಕತೆ ಇನ್ನೂ ಹೆಚ್ಚಾಗಿದೆ. ಯಾಕಂದರೆ ಚೈನಾ ದೇಶಕ್ಕೆ ಈಗಾಗಲೇ ತುಂಬ ಜನ ಮಿಷನರಿಗಳು ಹೋಗಿದ್ದಾರೆ. ಆದರೆ ಆಫ್ರಿಕಾದಲ್ಲಿ ಮಿಷನರಿಗಳ ಕೊರತೆ ಹೆಚ್ಚಾಗಿದೆ. ಅಲ್ಲಿ ಕೆಲಸನೂ ಕೂಡ ತುಂಬ ಇದೆ. ಹಾಗಾಗಿ ಆಫ್ರಿಕಾ ದೇಶಕ್ಕೆ ಮಿಷನರಿಗಳ ಅವಶ್ಯಕತೆ ಇದೆ. ಆದ್ದರಿಂದ ನಾನು ಕೂಡ ಅಲ್ಲಿಗೆ ಹೋಗ್ತೀನಿ ಅಂತ ಡೇವಿಡ್ ಅವರು ತಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಂಡು ಚೈನಾದಿಂದ ಆಫ್ರಿಕಾಕ್ಕೆ ಹೋಗುವ ನಿರ್ಧಾರವನ್ನು ತಗೋತಾರೆ. ಹೀಗೆ ಅವರು ಅವರ ಸ್ನೇಹಿತರ ಜೊತೆ ಆಫ್ರಿಕಾ ದೇಶಕ್ಕೆ ಹೋಗಲು ಒಂದು ಹಡಗನ್ನು ಹತ್ತಾರೆ. ಹಡಗಲ್ಲಿರುವಂಥ ಕ್ಯಾಪ್ಟನ್ ಜೊತೆ ಅವರ ಪರಿಚಯ ಆಗುತ್ತೆ. ಕ್ಯಾಪ್ಟನ್ಗೆ ಸುವಾರ್ತೆ ಕೂಡ ಹೇಳ್ತಾರೆ. ಅವರನ್ನು ಕೂಡ ದೇವರ ಕಡೆ ನಡೆಸ್ತಾರೆ. ಆ ಪ್ರಯಾಣದ ಸಮಯದಲ್ಲೇ ಕೂಡ ಹಡಗನ್ನು ನಡೆಸುವಂಥ ವಿಧಾನನ ಇವರು ಕಲಿತಾರೆ. ಅದು ತದನಂತರ ಅವರ ಸೇವೆಯಲ್ಲಿ ಅವರಿಗೆ ಎಷ್ಟೋ ಸಹಾಯವಾಗುತ್ತೆ. ಹೀಗೆ ಅವರು ಆಫ್ರಿಕಾ ದೇಶಕ್ಕೆ ಬಂದು ಇಳಿದು ಅಲ್ಲಿ ಒಂದು ಗ್ರಾಮದಲ್ಲಿ ಅವರ ಒಂದು ನಿವಾಸವನ್ನು ಏರ್ಪಾಡು ಮಾಡ್ಕೋತಾರೆ. ಅಲ್ಲಿರುವ ಜನರ ಜೊತೆ ಪರಿಚಯ ಆಗುತ್ತೆ. ಪರಿಚಯ ಮಾಡಿಕೊಂಡು ದೇವರ ಒಂದು ಸುವಾರ್ತೆಯನ್ನು ಸಾರುತ್ತಾ ಅಲ್ಲೇ ಒಂದು ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ಒಂದು ಗ್ರಾಮದಲ್ಲಿ. ಹೀಗೆ ಅಲ್ಲಿರುವ ಜನರ ಜೊತೆ, ಕಾಡಿನ ಜನರಲ್ವ, ಒಬ್ಬೊಬ್ರದ್ದು ಒಂದೊಂದು ಥರ ಕೆಲಸ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಕಾಡಿನ ಜನರು ಬದುಕ್ತಾ ಇರ್ತಾರೆ. ಡೇವಿಡ್ ಲಿವಿಂಗ್ಸ್ಟನ್ ಅವರು ಹೋಗಿ ಇಳಿದಂಥ ಆ ಜನರು ಕುರಿಗಳನ್ನು ಕಾಯ್ತಾ ಇರುವವರಾಗಿದ್ದರು. ಅವರ ಬಳಿಯಲ್ಲಿ ತುಂಬ ಕುರಿಗಳಿದ್ದು ಆ ಕುರಿಗಳನ್ನು ಕಾಯ್ತಾ ಅವರ ಜೀವನವನ್ನು ಸಾಗಿಸುವವರಾಗಿದ್ದರು ಆ ಜನರು. ಹೀಗೆ ಒಂದು ದಿನ ಕುರಿಗಳನ್ನು ನೋಡ್ಕೊಳ್ಳುವಂಥ ಸಮಯದಲ್ಲಿ ಒಂದು ಸಿಂಹ ಕುರಿಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಆವಾಗ ಡೇವಿಡ್ ಲಿವಿಂಗ್ಸ್ಟನ್ ಅವ್ರ ಹತ್ರ ಒಂದು ಗನ್ ಇರೋದ್ರಿಂದ ಇವರು ಸಿಂಹವನ್ನು ಶೂಟ್ ಮಾಡುವ ಪ್ರಯತ್ನದಲ್ಲಿ ಆ ಸಿಂಹನೇ ಡೇವಿಡ್ ಲಿವಿಂಗ್ಸ್ಟನ್ ಅವ್ರ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಬಂದು ಅವರ ಎಡಗಡೆ ಭುಜದ ಮೇಲೆ ಅದು ಅಟ್ಯಾಕ್ ಮಾಡುವಾಗ ಅವರ ಬಳಿಯಲ್ಲಿರುವಂಥ ಕುರಿ ಕಾಯುವಂಥ ಕುರುಬ ಒಂದು ಈಟೆಯಿಂದ ಆ ಸಿಂಹವನ್ನು ಸಾಯಿಸಿ ಡೇವಿಡ್ ಲಿವಿಂಗ್ಸ್ಟನ್ ಅನ್ನೋರನ್ನ ಕಾಪಾಡ್ತಾರೆ.
ಯಾಕೆ ಅವರಿಗೆ ಕುರಿಗಳನ್ನು ಕಾಯುವ ಕ್ರಮದಲ್ಲಿ ಈ ಥರ ತೋಳನೋ ಇಲ್ಲ ಸಿಂಹನೋ ಹುಲಿನೋ ಯಾವುದೋ ಒಂದು ಬಂದು ಕುರಿಗಳ ಮೇಲೆ ಅಟ್ಯಾಕ್ ಮಾಡುವ ಚಾನ್ಸಸ್ ಇದೆ ಅನ್ನುವಂಥ ಆ, ಅನುಮಾನದಿಂದ ಅವರು ಈ ಅವರಿಗೆ ಬೇಕಾದಂಥ ಸೇಫ್ಟಿ ಥಿಂಗ್ಸ್ ಏನಾದ್ರು ಈಟೆಗಳಾಗಲಿ ದೊಡ್ಡ ಕೋಲುಗಳಾಗಲಿ ಈ ಥರ ಇಟ್ಕೊಂಡಿರೋದ್ರಿಂದ ಅವರಿಗೆ ಇದು ಸಹಾಯವಾಯಿತು. ಹೀಗೆ ಡೇವಿಡ್ ಲಿವಿಂಗ್ಸ್ಟನ್ ಅನ್ನೋರು ಸಿಂಹದ ಬಾಯಿನ ತಪ್ಪಿಸಲ್ಪಡ್ತಾರೆ. ಆದರೆ ಅವರ ಎಡಗಡೆ ಭುಜಕ್ಕೆ ತುಂಬ ಏಟಾಗುತ್ತೆ. ಅವರ ಎಡಗಡೆ ಕೈ ಕೂಡ ಕೆಲಸ ಮಾಡದೇ ಇರುವಂಥ ಸ್ಥಿತಿಗೆ ಬಂದ್ಬಿಡುತ್ತೆ. ಆದರೂ ಸಹ ಅವರು ದೇವರ ಸೇವೆ ವಿಷಯದಲ್ಲಿ ಹಿಂದೇಟು ಹಾಕೋದೇ ಇಲ್ಲ. ಸ್ವಲ್ಪ ದಿನ ಆದಮೇಲೆ ಹಾಗೆ ದೇವರ ಸೇವೆಯಲ್ಲಿ ಮುಂದೆ ಹೋಗ್ತಾರೆ. ಅಲ್ಲೇ ಅವರಿಗೆ ಮದುವೆ ಕೂಡ ಆಗುತ್ತೆ. ಅವ್ರ ಹೆಂಡತಿ ಕೂಡ ಇಂಗ್ಲೆಂಡ್ ದೇಶಕ್ಕೆ ಸಂಬಂಧಪಟ್ಟವರೇ. ಅವರ ಮದುವೆ ಆಗಿ ಮಕ್ಕಳಾದ್ಮೇಲೆ ಡೇವಿಡ್ ಲಿವಿಂಗ್ಸ್ಟನ್ ಅವರು ಅವ್ರ ಹೆಂಡತಿಗೆ ಹೇಳ್ತಾರೆ, ಇಲ್ಲಿ ಇರುವ ವಾತಾವರಣ ಮಕ್ಕಳಿಗೆ ಕ್ಷೇಮಕರವಾಗಿಲ್ಲ. ಆದ ಕಾರಣ ನೀನು ಮಕ್ಕಳನ್ನ ಕರ್ಕೊಂಡು ಇಂಗ್ಲೆಂಡಿಗೆ ಹೋಗು, ಸ್ವಲ್ಪ ದಿನ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಅವ್ರ ಹೆಂಡತಿ ಮಕ್ಕಳನ್ನು ಇಂಗ್ಲೆಂಡ್ ದೇಶಕ್ಕೆ ಕಳಿಸ್ತಾರೆ. ಅವ್ರನ್ನ ಕಳಿಸಿದ ಮೇಲೆ ಡೇವಿಡ್ ಲಿವಿಂಗ್ಸ್ಟನ್ ಅನ್ನೋರು ಆಫ್ರಿಕಾ ದೇಶದಲ್ಲಿ ಅವರ ಸೇವೆಯನ್ನು ಮುಂದುವರಿಸ್ತಾರೆ. ಹೀಗೆ ಅವರಿಗೊಂದು ಛಲ ಇರುತ್ತೆ, ನಾನು 1000 ಗ್ರಾಮಗಳಿಗೆ ಸುವಾರ್ತೆ ಸಾರಬೇಕು ಅಂತ. ಈ ಛಲದಿಂದಲೇ ಅವರು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೀಗೆ ಪ್ರಯಾಣ ಮಾಡ್ತಾ ಮಾಡ್ತಾ 1000 ಗ್ರಾಮಗಳಿಗೆ ಸುವಾರ್ತೆ ಸಾರುವಂಥ ಕ್ರಮದಲ್ಲಿ ಅವರು ಆಫ್ರಿಕಾ ದೇಶದ ಒಂದು ನಕ್ಷೆಯನ್ನೇ ರೆಡಿ ಮಾಡ್ತಾರೆ, ಮ್ಯಾಪನ್ನೇ ರೆಡಿ ಮಾಡ್ತಾರೆ. ಅಲ್ಲಿವರೆಗೂ ಮ್ಯಾಪ್ ಇರಲಿಲ್ಲ ಆಫ್ರಿಕಾ ದೇಶಕ್ಕೆ. ಯಾವಾಗ ಡೇವಿಡ್ ಲಿವಿಂಗ್ಸ್ಟನ್ ಅನ್ನೋರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಿರುಗುತ್ತಾ ಅದರ ಮ್ಯಾಪ್ ಇಲ್ಲದೇ ಇದ್ದರೆ, ಸರಿಯಾದ ಅಡ್ರೆಸ್ ಗೊತ್ತಿಲ್ಲದೆ ಇದ್ದರೆ ಅದು ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಅನುಭವ ಇವರಿಗೆ ಎದುರಾಯಿತು. ನಾನು ಪಟ್ಟಂಥ ಈ ಕಷ್ಟ ಇನ್ನೊಬ್ಬರಿಗೆ ಎದುರಾಗಬಾರ್ದು ಅಂತ ಅವರು ಪ್ರಯಾಣ ಮಾಡ್ತಾನೆ ಅವರು ಸರಿಯಾದ ಒಂದು ನಕ್ಷೆಯನ್ನು ರೆಡಿ ಮಾಡ್ತಾರೆ. ಈಗಲೂ ಕೂಡ ಡೇವಿಡ್ ಲಿವಿಂಗ್ಸ್ಟನ್ ಅನ್ನೋರ ತದನಂತರ ಯಾರ್ಯಾರು ಮಿಷನರಿ ಅಲ್ಲಿಗೆ ಹೋಗಿದ್ರು ಅವರೆಲ್ಲರಿಗೂ ಕೂಡ ಅವರು ರೆಡಿ ಮಾಡಿದಂಥ ನಕ್ಷೆ ಸಹಾಯ ಆಯಿತು. ಈಗಲೂ ಕೂಡ ಡೇವಿಡ್ ಲಿವಿಂಗ್ಸ್ಟನ್ ಅವರು ರೆಡಿ ಮಾಡಿದಂಥ ನಕ್ಷೆನೇ ರೂಢಿಯಲ್ಲಿದೆ. ಹೀಗೆ ಅವರು ಸೇವೆಯನ್ನು ಮಾತ್ರವಲ್ಲದೆ ನಕ್ಷೆ ತಯಾರಿಕೆಯಲ್ಲೂ ಕೂಡ ಅವರ ಪಾತ್ರವನ್ನು ನಿರ್ವಹಿಸಿದರು. ಅದ್ಭುತವಾದ ಸೇವೆ ಅವರದ್ದಾಗಿತ್ತು. ಹೀಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವ ಕ್ರಮದಲ್ಲಿ ಒಂದು ದಿನ ಕಾಡು, ದಟ್ಟವಾದ ಅರಣ್ಯ ಪ್ರದೇಶ, ಅದರಿಂದ ಕಾಡಿನ ಮಧ್ಯದಲ್ಲಿ ಹೋಗುವಂಥ ಕ್ರಮದಲ್ಲಿ ಒಂದು ಮರದ ಕೊಂಬೆ ಬಂದು ಅವರ ಕಣ್ಣಿಗೆ ಚುಚ್ಚಿಕೊಳ್ಳುತ್ತೆ. ಕಣ್ಣಿಗೆ ಬಲವಾದ ಹೊಡೆತ ಬಿದ್ದಿರೋದ್ರಿಂದ ಆ ಕಣ್ಣಿಗೆ ಶಕ್ತಿಯನ್ನು ಕಳ್ಕೊಂಡ್ಬಿಡುತ್ತೆ. ಕಣ್ಣು ಕೆಲಸ ಮಾಡದೆ ಹಾಗೆ ಆಗ್ಬಿಡುತ್ತೆ. ಈಗಾಗಲೇ ಸಿಂಹದ ಒಂದು ಹೊಡೆತದಿಂದ ಭುಜಕ್ಕೆ ಹೊಡೆತ ಬಿದ್ದಿದೆ, ಎಡಗೈ ಕೆಲಸ ಮಾಡ್ತಾ ಇಲ್ಲ. ಈಗ ಮರದ ಕೊಂಬೆ ಕಣ್ಣಿಗೆ ತಾಕಿ ಕಣ್ಣು ಕೂಡ ಕೆಲಸ ಮಾಡ್ತಾ ಇಲ್ಲ. ಆದರೂ ಸಹ ಇವರ ಸೇವೆಯಲ್ಲಿ ಇವರು ವಿರಾಮ ತಗೊಳ್ಲಿಲ್ಲ. ಸೇವೆಯಲ್ಲಿ ಮುಂದೆ ಹಾಗೇ ನುಗ್ಗಿದ್ರು. ಮತ್ತೆ ಒಂದಿನ ಆಫ್ರಿಕಾ ದೇಶದಲ್ಲಿ ತುಂಬ ಕಾಡಿರೋದ್ರಿಂದ ಮಳೆ ಕೂಡ ತುಂಬ ಹೆಚ್ಚಾಗಿ ಬರ್ತಾ ಇರುತ್ತೆ. ಹೀಗೆ ಒಂದು ಮಳೆಗಾಲದಲ್ಲಿ ತಿಳಿದ ರೀತಿಯಲ್ಲಿ ಒಂದು ಕೆಸರಿನ ಗುಂಡಿಯಲ್ಲಿ ಕಾಲಿಟ್ಟು ಬಿಡ್ತಾರೆ. ಆವಾಗ ಅಲ್ಲಿ ವಿಷದ ಒಂದು ಮುಳ್ಳು ಅವರ ಕಾಲಿಗೆ ಚುಚ್ಚಿ ಆ ಕಾಲು ಕೂಡ ಕೆಲಸ ಮಾಡದೇ ಇರುವಂಥ ಸ್ಥಿತಿ ಆಗ್ಬಿಡುತ್ತೆ. ಸ್ಪರ್ಶವನ್ನೇ ಕಳ್ಕೊಬಿಡುತ್ತೆ ಆ ಕಾಲು. ಈ ಕಡೆ ಕೈ ಹೋಯ್ತು, ಭುಜ ಕೆಲಸ ಮಾಡ್ತಾ ಇಲ್ಲ, ಕಣ್ಣು ಕೂಡ ಹೋಯ್ತು. ಲಾಸ್ಟಿಗೆ ದೇವರ ಸೇವೆಯನ್ನು ನಡೆದು ಕಷ್ಟಪಟ್ಟು ಪ್ರಾಯಸದಿಂದ ಮಾಡಬೇಕಾದಂಥ ಸ್ಥಿತಿ ಇರುವಾಗ ಕಾಲು ಕೂಡ ಹೋಯ್ತು. ಈ ರೀತಿಯಾದ ಸ್ಥಿತಿ ಇದ್ದರೂ ಕೂಡ ಅವರು ದೇವರ ಸೇವೆಯನ್ನು ನಿಲ್ಲಿಸಲಿಲ್ಲ. ಅವರ ಶಕ್ತಿಗೆ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ದೇವರ ಸೇವೆಯನ್ನೇ ಮುಂದುವರಿಸಿದ್ರು ಅವರು. ಹೀಗೆ ದೇವರ ಸೇವೆಯನ್ನು ಮುಂದುವರಿಸಿದ ಕ್ರಮದಲ್ಲಿ ಅವರಿಗೆ ಒಂದು ದಿನ ಹೆಂಡತಿ ಮಕ್ಕಳನ್ನ ನೋಡಿ ಬರಬೇಕು ಅನ್ನೋ ಆಸೆ ಆಯಿತು. ಒಂದು ದಿನ ಬಂದರು ಇಂಗ್ಲೆಂಡಿಗೆ. ಬಂದು ಅವ್ರ ಬಾಗಿಲನ್ನು ತಟ್ಟುವಾಗ ಅವ್ರ ಹೆಂಡತಿ ಬಂದು ಬಾಗಿಲು ತೆಗಿತಾರೆ. ಅವ್ರ ಹೆಂಡತಿ ಬಂದು ಅವರನ್ನು ನೋಡಿ, ಯಾರು ನೀವು ಅಂತ ಕೇಳ್ತಾರೆ. ಯಾಕೆಂದರೆ ಕಂಪ್ಲೀಟಾಗಿ ಅವರ ರೂಪವೇ ಬದಲಾಗಿತ್ತು. ಯಾಕಂದರೆ ಡೇವಿಡ್ ಲಿವಿಂಗ್ಸ್ಟನ್ ಅವರು ಸ್ಕಾಟ್ಲ್ಯಾಂಡಲ್ಲಿ ಹುಟ್ಟಿ ಬೆಳೆದವರು. ಇಲ್ಲಿ ವಾತಾವರಣಕ್ಕೂ ಆಫ್ರಿಕಾ ದೇಶದ ವಾತಾವರಣಕ್ಕೂ ತುಂಬ ವ್ಯತ್ಯಾಸವಿದೆ. ಬೆಳ್ಳಗೆ ಇರುವ ಇವರ ಚರ್ಮ ಆಫ್ರಿಕಾ ದೇಶದಲ್ಲಿ ಬಿಸಿಲಿನ ಕಾರಣದಿಂದ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿ ಕಪ್ಪಾಗಿ ಕಾಣುವ ಸ್ಥಿತಿಯಲ್ಲಿದ್ದರು. ಅಷ್ಟಲ್ಲದೆ ಕಣ್ಣಿರಲಿಲ್ಲ, ಕೈ ಇರಲಿಲ್ಲ, ಕಾಲಿರಲಿಲ್ಲ, ರೂಪ ಕಂಪ್ಲೀಟಾಗಿ ಬದಲಾಗಿ ಹೋಗಿತ್ತು. ಆದ ಕಾರಣ ಅವ್ರ ಹೆಂಡತಿ ಯಾರು ನೀವು ಅಂತ ಕೇಳುವಾಗ ಡೇವಿಡ್ ಅವರು ತುಂಬ ಮನಸ್ಸೊಳಗೆ ನೊಂದ್ಕೊಂಡ್ರೂ ಸಹ
ದೇವರಿಗೆ ಸ್ತೋತ್ರ ಹೇಳಿ ನಡೆದಿರುವಂಥ ಘಟನೆಯನ್ನೆಲ್ಲ ವಿವರಿಸುವಾಗ ಮೇರಿ ಮತ್ತು ಅವರ ಮಕ್ಕಳು ತುಂಬ ಬಾಧೆ ಪಡ್ತಾರಂತೆ. ಆದರೆ ಮೇರಿ ಆಮೇಲೆ ಹೇಳ್ತಾರಂತೆ, ನಿಮ್ಮ ಜೊತೆ ನಾನು ಕೂಡ ದೇವರ ಸೇವೆಗೆ ಬರ್ತೀನಿ. ಈಗಾಗಲೇ ಮಕ್ಕಳು ದೊಡ್ಡವರಾಗಿದ್ದಾರೆ, ಆದ್ದರಿಂದ ನೀವು ಹೋಗುವಾಗ ನಿಮ್ಮ ಜೊತೆ ನಾನು ಕೂಡ ಬಂದು ನಿಮ್ಮ ಜೊತೆ ನಾನು ಕೂಡ ದೇವರ ಸೇವೆಯಲ್ಲಿ ಪಾಲ್ಗೊಳ್ತೀನಿ ಅಂತ ನಿರ್ಧಾರ ಮಾಡಿಕೊಂಡು ಮೇರಿ ಕೂಡ ಡೇವಿಡ್ ಲಿವಿಂಗ್ಸ್ಟನ್ ಅವ್ರ ಜೊತೆ ಆಫ್ರಿಕಾ ದೇಶಕ್ಕೆ ಹೊರಟು ಬರ್ತಾರೆ. ಬಂದಮೇಲೆ ಸ್ವಲ್ಪ ದಿನ ಗಂಡ ಹೆಂಡತಿ ಇಬ್ಬರೂ ಸೇರಿ ಅದ್ಭುತವಾದ ರೀತಿಯಲ್ಲಿ ಜನಗಳ ಮಧ್ಯದಲ್ಲಿ ದೇವರ ಸುವಾರ್ತೆಯನ್ನು ಸಾರುತ್ತಾ, ದೇವರ ಪ್ರೀತಿಯನ್ನು ಹಂಚುತ್ತಾ, ಯೇಸು ಕ್ರಿಸ್ತನ ಮೆಚ್ಚುವ ರೀತಿಯಲ್ಲಿ ಅವರು ಬದುಕಿ ತೋರಿಸ್ತಾರೆ. ಹೀಗೆ ಒಂದು ದಿನದಲ್ಲಿ ಆ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ತರತರವಾದ ಕ್ರಿಮಿಕೀಟಗಳು ಇರ್ತವೆ. ಹಾಗೆ ಸೊಳ್ಳೆಗಳು ಕೂಡ ಭಯಂಕರವಾಗಿರೋದ್ರಿಂದ ಮೇರಿ ಅನ್ನೋರಿಗೆ ಮಲೇರಿಯಾ ರೋಗ ಬಂದ್ಬಿಡುತ್ತೆ. ಅಲ್ಲಿನ ಜನರಿಗೆ ಅವರ ಒಂದು ವಾತಾವರಣಕ್ಕೆ ಸೆಟ್ ಆಗುವ ಸ್ಥಿತಿ ಇರುತ್ತೆ. ಆದರೆ ಮೇರಿ ಅವರಿಗೆ ಅಲ್ಲಿನ ವಾತಾವರಣಕ್ಕೆ ಸೆಟ್ ಆಗುವ ಸ್ಥಿತಿ ಇಲ್ಲದೇ ಇರುವ ಕಾರಣ ಬೇಗನೆ ಅವರು ಅದಕ್ಕೆ ಎಫೆಕ್ಟ್ ಆಗಿ ತೀರಿ ಹೋಗ್ತಾರೆ. ಅವರ ಮರಣ ಹೊಂದಿದ ಮೇಲೂ ಕೂಡ ಡೇವಿಡ್ ಲಿವಿಂಗ್ಸ್ಟನ್ ಅವರು ಅವರ ಸೇವೆಯನ್ನು ನಿಲ್ಲಿಸೋದಿಲ್ಲ, ಹಾಗೆಯೇ ಕಂಟಿನ್ಯೂ ಮಾಡ್ತಾರೆ ಅವರ ಸೇವೆಯನ್ನು. ಎಷ್ಟೋ ದೇವರ ವಿಷಯದಲ್ಲಿ ದುಡಿತಾರೆ, ಎಷ್ಟೋ ಹೆಚ್ಚಾಗಿ ಕಷ್ಟಪಡ್ತಾರೆ. ಒಂದು ದಿನ ಲಂಡನ್ನಲ್ಲಿ ಒಬ್ಬ ನಾಸ್ತಿಕ ಅಂತ ಹೇಳ್ಬೋದು, ದೇವರ ಮೇಲೆ ನಂಬಿಕೆ ಇಲ್ಲದೆ ಇರುವಂಥ ವ್ಯಕ್ತಿ, ಡೇವಿಡ್ ಲಿವಿಂಗ್ಸ್ಟನ್ ಅವರ ಪರಿಚಯ ಇರುವಂಥ ವ್ಯಕ್ತಿ, ಸೈನ್ಸನ್ನು ನಂಬುವಂಥ ವ್ಯಕ್ತಿ ಒಬ್ಬರು ಡೇವಿಡ್ ಲಿವಿಂಗ್ಸ್ಟನ್ ಆಫ್ರಿಕಾ ಹೋಗಿ ಏನು ಮಾಡ್ತಾ ಇದ್ದಾನೆ, ನಾನು ಅವನ ಬಗ್ಗೆ ಎಲ್ರಿಗೂ ನಾನು ತಿಳಿಸ್ತೀನಿ, ಅವನಲ್ಲಿ ಮಾಡ್ತಾ ಇರೋದು ದೊಡ್ಡ ಸೇವೆಯನ್ನಲ್ಲ ಅಂತ ಒಂದು ವಿಮರ್ಶಾತ್ಮಕವಾದಂಥ ಒಂದು ಮಾರ್ಗದಲ್ಲಿ ಡೇವಿಡ್ ಲಿವಿಂಗ್ಸ್ಟನ್ ಅವ್ರ ಬಗ್ಗೆ ತಿಳ್ಕೊಬೇಕಂತ ಆಫ್ರಿಕಾ ದೇಶಕ್ಕೆ ಹೋಗ್ತಾರೆ. ಆದರೆ ದೇವ್ರ ಮೇಲೆ ಅವರಿಗೆ ವಿಶ್ವಾಸ ಇರಲ್ಲ, ಒಂದು ವಿಮರ್ಶೆ ಮಾಡುವ ರೂಪದಲ್ಲಿ ಹೋಗ್ತಾರೆ. ಆದರೆ ಆಫ್ರಿಕಾ ಹೋದ್ಮೇಲೆ ಡೇವಿಡ್ ಲಿವಿಂಗ್ಸ್ಟನ್ ಅವರು ಮಾಡುವಂಥ ಸೇವೆ ನೋಡಿದಂಥ ವ್ಯಕ್ತಿಗೆ ಆಶ್ಚರ್ಯವಾಗೋದು ಮಾತ್ರವಲ್ಲದೆ ಅಷ್ಟು ದಿನಗಳ ಕಾಲ ನಾಸ್ತಿಕನಾಗಿದ್ದಂಥ ವ್ಯಕ್ತಿ ಡೇವಿಡ್ ಲಿವಿಂಗ್ಸ್ಟನ್ ಅವರು ಮಾಡುವಂಥ ಸೇವೆ ನೋಡಿದ ಮೇಲೆ ನಿಜವಾಗ್ಲೂ ದೇವರಿದ್ದಾನೆ ಅಂತ ದೇವರ ಮೇಲೆ ವಿಶ್ವಾಸ ಇಡ್ತಾರೆ. ಆಮೇಲೆ ಅಲ್ಲಿಂದ ಬಂದು ಅವರು ಡೇವಿಡ್ ಲಿವಿಂಗ್ಸ್ಟನ್ ಅನ್ನೋರು ಮಾಡಿದಂಥ ಸೇವೆಯನ್ನು ಎಲ್ಲವರು ನೋಟ್ ಮಾಡಿಕೊಂಡು ಬಂದು ಇಲ್ಲಿ ಅದರ ಬಗ್ಗೆ ಒಂದು ಬುಕ್ ರೆಡಿ ಮಾಡ್ತಾರೆ. ಆ ರೀತಿಯಾಗಿ ಡೇವಿಡ್ ಲಿವಿಂಗ್ಸ್ಟನ್ ಅವರ ಒಂದು ಸೇವೆ ಅದ್ಭುತವಾಗಿ ನಡೀತಿತ್ತು. ಅವರ ಶಕ್ತಿ ಇದ್ದಲ್ಲಿವರೆಗೂ ಕೂಡ ಅವರು ಅದ್ಭುತವಾಗಿ ತಮ್ಮ ಸೇವೆಯನ್ನು ಮುಂದುವರ್ಸ್ಕೊತಾ ಬಂದರು. ಲಾಸ್ಟಿಗೆ ಅವರು ಶಕ್ತಿಹೀನರಾದಾಗ, ಅವರಲ್ಲಿರುವ ಬಲ ಎಲ್ಲ ಕಡಿಮೆ ಆದಾಗ, ಯಾಕಂದರೆ ಕಾಲಿಲ್ಲ, ಕೈ ಇಲ್ಲ, ಒಂದು ಕಾಲಿಲ್ಲ, ಒಂದು ಕೈ ಇಲ್ಲ, ಒಂದು ಕಣ್ಣಿಲ್ಲ. ನೋಡಿ, ಈ ಸ್ಟೋರಿ ನಾವು ಹೇಳ್ಕೊಳ್ಳುವಾಗ ಕತೆ ಥರ ಹೇಳ್ಕೊಳ್ತೀವಿ, ಆದರೆ ಇದು ಕತೆ ಅಲ್ಲ, ನಿಜವಾಗಿಯೂ ನಡೆದಿರುವಂಥ ನಿಜ ಸಂಘಟನೆ ಇದು. ಇಂಥ ದುಸ್ಥಿತಿಯಲ್ಲೂ ಕೂಡ ಡೇವಿಡ್ ಲಿವಿಂಗ್ಸ್ಟನ್ ಅವರು ಅವರ ಸೇವೆಯನ್ನು ನಿಲ್ಲಿಸಲಿಲ್ಲ. ಯಾಕೆಂದರೆ ದೇವರ ಚಿತ್ತವನ್ನು ನೆರವೇರಿಸುವುದೇ ನನ್ನ ಜೀವನ ಅಂತ ಒಂದು ಅದ್ಭುತವಾದ ತೀರ್ಮಾನ ತೆಗೆದುಕೊಂಡಿದ್ರು ಡೇವಿಡ್ ಲಿವಿಂಗ್ಸ್ಟನ್ ಅವರು. ಆದ ಕಾರಣ ಅವರ ಶಕ್ತಿ ಕೊಂಚ ಇದ್ರೂ ಕೂಡ ಅದನ್ನು ದೇವರ ಸೇವೆಗೆ ಉಪಯೋಗ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ನಡೆಯದೇ ಇರುವಂಥ ಸ್ಥಿತಿಯಲ್ಲೂ ಕೂಡ 4 ಜನರ ಸಹಾಯ ತೆಗೆದುಕೊಂಡು ನಾನು ಹೇಗಾದರೂ ಮಾಡಿ ಆ ಗ್ರಾಮಕ್ಕೆ ಹೋಗಿ ಸುವಾರ್ತೆ ಸಾರಬೇಕು, ಆದ ಕಾರಣ ಹೇಗಾದರೂ ಮಾಡಿ ನಾನು ಅಲ್ಲಿಗೆ ಕರೆದೊಯ್ಯಿರಿ ಅಂತ ಇವ್ರು ರಿಕ್ವೆಸ್ಟ್ ಮಾಡಿಕೊಳ್ಳುವಾಗ ಒಂದು 4 ಜನ 2 ಕಂಬಕ್ಕೆ ಒಂದು ಮಂಚದ ಥರ ರೆಡಿ ಮಾಡಿಕೊಂಡು ಅದರ ಮೇಲೆ ಡೇವಿಡ್ ಅವ್ರನ್ನ ಮನಸ್ಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರೆದೊಯ್ತಿದ್ರಂತೆ. ಆ ರೀತಿಯಾಗಿ ಕೂಡ ಅವರು ಸುವಾರ್ತೆಯನ್ನು ಸಾರ್ತಿದ್ರಂತೆ. ಅವರ ಉಸಿರು ಹೋಗುವ ಕಡೆವರೆಗೂ ಕೂಡ ಅವರು ಸುವಾರ್ತೆಯಲ್ಲೇ ಅವರ ಜೀವನವನ್ನು ಮುಗಿಸಿದರು. ಹೀಗೆ ಅವರ ಶಕ್ತಿ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಯಿತು. ಕಡಿಮೆ ಆದಮೇಲೆ ಒಂದು ದಿನ ಅವರು, ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು, ನಾನು ಮೊಣಕಾಲಾಗಿ ಪ್ರಾರ್ಥಿಸಬೇಕು, ನನಗೆ ಶಕ್ತಿ ಸಾಕಾಗ್ತಾ ಇಲ್ಲ, ನನಗೆ ಹೇಗಾದರೂ ಮಾಡಿ ಸಹಾಯ ಮಾಡಿ, ನಾನು ಮೊಣಕಾಲೂರುವಂತೆ ನನಗೆ ಸಹಾಯ ಮಾಡಿ ಅಂತ ಅವರ ಬಳಿಯಲ್ಲಿರುವವರಿಗೆ ರಿಕ್ವೆಸ್ಟ್ ಮಾಡ್ಕೋತಾರಂತೆ. ಅವರ ಬಳಿಯಲ್ಲಿರುವಂಥ ಸಹಾಯಕರು ಅವರು ಮೊಣಕಾಲೂರಿ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡಿ ಹೋಗ್ತಾರಂತೆ. ಇವರು ಹಾಗೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲೇ ಅವರ ಪ್ರಾಣವನ್ನು ಬಿಡ್ತಾರಂತೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಜನರೆಲ್ಲ ಬಂದು ನೋಡಿದ್ರೆ ಆವಾಗಲೇ ಅವರ ಪ್ರಾಣ ಹೋಗಿರುತ್ತಂತೆ. ಹೀಗೆ ಡೇವಿಡ್ ಲಿವಿಂಗ್ಸ್ಟನ್ ಅನ್ನೋದು ಅದ್ಭುತವಾದ ಸೇವೆ
ದಣಿವಿಲ್ಲದಂಥ ನಿರಂತರವಾದ ಸೇವೆ ಅಂತಲೇ ಹೇಳ್ಬೋದು. ಅದ್ಭುತವಾದ ಸೇವೆ, ಇದು ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಅವರ ನಿಜ ಜೀವನದಲ್ಲಿ, ಅವರ ಸೇವೆಯ ಅನುಭವಗಳಲ್ಲಿ, ಅವರು ಅನುಭವಿಸಿದಂಥ ಸಂಘಟನೆಗಳಲ್ಲಿ ನಾವೀಗ ಹೇಳ್ಕೊಳ್ತಾ ಇರೋದು ಕೇವಲ 1%. ಆದರೆ ಅವರ ಅನುಭವಗಳು ಅವು ವರ್ಣಿಸಲಾಗದೇ ಇರುವಷ್ಟು ಇದೆ. ಅಂಥ ಅದ್ಭುತವಾದ ಸೇವೆಯನ್ನು ಮಾಡಿ ಹೋದಂಥ ಡೇವಿಡ್ ಲಿವಿಂಗ್ಸ್ಟನ್ ಅವರಿಗೆ ಈಗಲೂ ಕೂಡ ಅದ್ಭುತವಾದ ಹೆಸರಿದೆ. ಆಮೇಲೆ ಆಫ್ರಿಕಾ ಜನರೆಲ್ಲ ಅವರ ಮರಣ ವಾರ್ತೆಯನ್ನು ಕೇಳಿ ತುಂಬ ನೊಂದ್ಕೊಂಡ್ರು. ಯಾಕಂದರೆ ಆಫ್ರಿಕಾ ಜನರ ಕ್ಷೇಮಕ್ಕಾಗಿ, ಅವರ ರಕ್ಷಣೆಗಾಗಿ ಡೇವಿಡ್ ಲಿವಿಂಗ್ಸ್ಟನ್ನವರು ಅವರ ಪ್ರಾಣವನ್ನೇ ಕೊಟ್ರಲ್ಲ ಅಂತ. ಅದಕ್ಕೆ ಆಫ್ರಿಕಾ ಜನರು ಏನು ಮಾಡಿದ್ರು ಅಂದರೆ, ಡೇವಿಡ್ ಲಿವಿಂಗ್ಸ್ಟನ್ ಅವರು ಮರಣ ಹೊಂದಿದ ಮೇಲೆ ಅವರ ಹೃದಯ ನಮಗೋಸ್ಕರವಾಗಿ ಬಡಿದುಕೊಂಡಿದೆ, ಅದಕ್ಕಾಗಿ ಅವರ ಹೃದಯ ಭಾಗವನ್ನು ದಯವಿಟ್ಟು ನಮಗೆ ಕೊಟ್ಬಿಡಿ ಅಂತ ಮನವಿ ಮಾಡಿಕೊಂಡ್ರಂತೆ. ಹಾಗಾಗಿ ಡೇವಿಡ್ ಲಿವಿಂಗ್ಸ್ಟನ್ ಅವರ ಹೃದಯ ಭಾಗವನ್ನು ಆಫ್ರಿಕಾ ದೇಶದಲ್ಲಿ ಸಮಾಧಿ ಮಾಡಿದ್ರು. ಉಳಿದಂಥ ದೇಹವನ್ನು ಇಂಗ್ಲೆಂಡ್ ತಗೊಬಂದು ಸಮಾಧಿ ಮಾಡಿದ್ರು. ಈಗಲೂ ಕೂಡ ಚರಿತ್ರೆಯಲ್ಲಿ 2 ಸಮಾಧಿಯುಳ್ಳ ಒಬ್ಬ ಮನುಷ್ಯನಾಗಿ ಡೇವಿಡ್ ಲಿವಿಂಗ್ಸ್ಟನ್ ಅವರು ನಿಂತಿರ್ತಾರೆ. ಈಗಲೂ ಕೂಡ ಡೇವಿಡ್ ಲಿವಿಂಗ್ಸ್ಟನ್ ಅವರಿಗೆ 2 ಸಮಾಧಿ ಇದೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಅದೊಂದು ಅದ್ಭುತವಾದ ಸಾಕ್ಷಿಯಾಗಿದೆ. ಈ ರೀತಿಯಾಗಿ ಡೇವಿಡ್ ಲಿವಿಂಗ್ಸ್ಟನ್ ಅವರು ಅವರ ಜೀವನದಲ್ಲಿ ತೆಗೆದುಕೊಂಡಂಥ ಒಂದು ನಿರ್ಧಾರದಿಂದ ಜೀವನ ಪೂರ್ತಿ ದೇವರ ಚಿತ್ತಕ್ಕಾಗಿ ಅವರನ್ನು ಅವರು ಸಮರ್ಪಣೆ ಮಾಡಿಕೊಂಡು, ಅವರ ಸುಖ, ಅವರ ಸಂತೋಷ ಎಲ್ಲವನ್ನು ಪಕ್ಕಕ್ಕೆ ಒತ್ತೆ ಇಟ್ಟರು. ಕುಟುಂಬವನ್ನು ಕಳ್ಕೊಂಡ್ರು, ಅವರ ಆರೋಗ್ಯವನ್ನು ಕಳ್ಕೊಂಡ್ರು. ಎಲ್ಲ ಈ ಲೋಕದಲ್ಲಿ ನಾವು ಅನುಭವಿಸ್ಬೇಕು ಅಂದ್ಕೊಂಡಿರುವಂಥ ಎಲ್ಲ ಸಂತೋಷವನ್ನು ಅವರು ದೇವರಿಗಾಗಿ ದೂರ ಮಾಡಿಕೊಂಡ್ರು. ದೇವರ ಸೇವೆಯನ್ನು ಮಾಡಿ ಈಗಲೂ ಕೂಡ ನಮ್ಮೆಲ್ಲರ ನೆನಪಿನಲ್ಲಿ ಉಳಿದಿದ್ದಾರೆ. ಅದ್ಭುತವಾದ ಸೇವೆ ಮಾಡಿದಂಥ ಡೇವಿಡ್ ಲಿವಿಂಗ್ಸ್ಟನ್ ಅವರನ್ನು ನೋಡಿ ನಾವು ಕೂಡ ಕಲಿಬೇಕಾದಂಥ ವಿಷಯಗಳು ತುಂಬ ಇದೆ. ಹಾಗಾಗಿ ನಮ್ಮ ಜೀವನದಲ್ಲೂ ಕೂಡ ನಾವು ಒಂದು ಸಣ್ಣ ನಿರ್ಧಾರವನ್ನಾದರೂ ತೆಗೆದುಕೊಂಡು, ಡೇವಿಡ್ ಲಿವಿಂಗ್ಸ್ಟನ್ ಅವರು ಹೇಗೆ ದೇವರ ಚಿತ್ತವೇ ನನ್ನ ಜೀವನ ಎಂಬುವ ನಿರ್ಧಾರದಿಂದ ಅವರ ಜೀವನವನ್ನು ಕಂಪ್ಲೀಟಾಗಿ ದೇವರ ಚಿತ್ತಕ್ಕೆ ಅರ್ಪಣೆ ಮಾಡಿಕೊಂಡ್ರು, ಹಾಗೆ ಯಾವುದಾದ್ರೂ ಒಂದು ತೀರ್ಮಾನದಲ್ಲಿ ನಾವು ಕೂಡ ದೃಢವಾಗಿ ನಿಂತು ದೇವರನ್ನು ಮಹಿಮೆ ಪಡಿಸುವ ವಿಷಯದಲ್ಲಿ ಮುಂದೆ ಹೋಗೋಣ. ದೇವರು ಆಶೀರ್ವಾದ ಮಾಡಲಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡ್ತೀನಿ. ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಪ್ಪ. ಎಷ್ಟು ಅದ್ಭುತವಾದಂಥ ಸಾಕ್ಷಿಯನ್ನು ನಾವು ಹಂಚಿಕೊಳ್ಳಿಕ್ಕೆ ಸಹಾಯ ಮಾಡಿದ್ದೀರಿ. ಹೌದು, ನಮ್ಮ ಮುಂದೆ ಹೋದಂಥ ನಮ್ಮ ಪಿತೃಗಳು ಅವರು ಮಾಡಿದಂಥ ಸೇವೆ ಅದ್ಭುತವಾದದ್ದು, ಅತ್ಯದ್ಭುತವಾದದ್ದು ತಂದೆ. ಅವರು ಆ ದಿನ ಅಷ್ಟ ಅದ್ಭುತವಾದ ಸೇವೆ ಮಾಡಿದ್ದ ಕಾರಣ ಇವತ್ತು ನಾವು ನಿನ್ನ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಆಯಿತು. ಅವರೇ ಆ ದಿನಗಳಲ್ಲಿ ಅಷ್ಟೊಂದು ಕಷ್ಟಪಡದೆ ಹೋಗಿದ್ರೆ, ಅವರ ಜೀವನವನ್ನೇ ಸುವಾರ್ತೆಗಾಗಿ ಸಮರ್ಪಣೆ ಮಾಡಿಕೊಳ್ಳದೆ ಹೋಗಿದ್ರೆ, ಇವತ್ತು ನಾವೆಲ್ಲ ಎಲ್ಲೆಲ್ಲಿ ಇದ್ದಿರ್ತಿದ್ವೋ ಅಪ್ಪ. ನಿನ್ನ ಸತ್ಯವನ್ನು ತಿಳಿಯದೇ ಇದ್ದು ಬಿಡ್ತಿದ್ವೇನೋ ತಂದೆ. ಈ ದಿನ ನಾವು ನಿನ್ನ ಸತ್ಯವನ್ನು ತಿಳಿದು ನಿನ್ನ ಮಕ್ಕಳಾಗಿ ಬಾಳಲಿಕ್ಕೆ ಕಾರಣರಾದವರು ನಮ್ಮ ಮುಂದೆ ಹೋದಂಥ ನಮ್ಮ ಪಿತೃಗಳು, ಮಿಷನರಿಗಳು, ಅವರು ಮಾಡಿದಂಥ ಸೇವೆ, ಅವರು ಮಾಡಿದಂಥ ತ್ಯಾಗ. ಹೌದಪ್ಪ, ಅದ್ಭುತವಾದಂಥ ಸೇವೆ ಅವರದು. ಅವರನ್ನು ನೋಡಿದಂಥ ನಾವು ಕೂಡ ನಮ್ಮ ಜೀವನದಲ್ಲಿ ಏನನ್ನಾದರೂ ಕಲಿಯುವವರಾಗುವಂತೆ ಸಹಾಯ ಮಾಡು ತಂದೆ. ನಮಗೂ ಕೂಡ ಎಷ್ಟೋ ಕೆಲಸವನ್ನು ನೀನು ಒಪ್ಪಿಸಿಕೊಟ್ಟಿದ್ದೀಯ. ನಾವು ಮಾಡಬೇಕಾದಂಥ ಬಾಧ್ಯತೆ ಇನ್ನೂ ಉಳಿದೇ ಇದೆ. ಅದರ ವಿಷಯದಲ್ಲಿ ನಾವು ಚಿಂತನೆ ಉಳ್ಳವರಾಗಿ ಮಾಡಬೇಕಾದ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವವರಾಗುವಂತೆ ನಮ್ಮನ್ನು ಕೂಡ ದರ್ಶಿಸು. ಕೇಳಿದಂಥ ಈ ಸಾಕ್ಷಿಯಿಂದ ನಮ್ಮ ಹೃದಯದಲ್ಲಿ ಅದ್ಭುತವಾದ ಕಾರ್ಯ ನಡೆಯುವಂತೆ ಕೃಪೆ ತೋರಿಸು ಎಂಬುದಾಗಿ ಬೇಡಿಕೊಳ್ಳುತ್ತಾ ನಿನ್ನ ನಾಮವನ್ನೇ ಘನಪಡಿಸುತ್ತಾ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ಲಾರ್ಡ್ ಎಲ್ಲರಿಗೂ.